ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೃಷಭ ರಾಶಿಯವರಿಗೆ ಸಮಯ ಉತ್ತಮವಾಗಿ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಅವಕಾಶಗಳಿದೆ. ಮನೆ ಕಟ್ತಕ್ಕಂಥದ್ದು, ವಾಹನ ತೆಗಿತಕ್ಕಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ತುಂಬ ಪ್ರಶಸ್ತವಾಗಿ ಇರ್ತದೆ. ಇಲ್ಲಿ ಈ ರಾಶಿಯವರಿಗೆ ಏನು ಒಂದು ಸಮಸ್ಯೆ ಅಂತಂದರೆ, ಕುಟುಂಬದಲ್ಲಿ ಈ ರಾಶಿಯವರಿಗೆ ಏನಾದರೂ ಡಿಸ್ಕಷನ್ ಮಾಡುವಾಗ ಅಥವಾ ವ್ಯವಹಾರಗಳನ್ನು ಮಾತಾಡುವಾಗ ಸರಿಯಾದ ಸಹಕಾರ ಸಿಗೋದಿಲ್ಲ. ನೆಗ್ಲೆಕ್ಟ್ ಬರ್ತತೆ ಅಥವಾ ನೋಡೋಣ ಅನ್ನೋ ಒಂದು ಮನೋಭಾವ ಬರ್ತದೆ. ಆಲಸ್ಯ ಬರುವ ಸಾಧ್ಯತೆಗಳು ಇರ್ತದೆ. ಹಾಗೆ ಈ ಸಮಸ್ಯೆಗೆ ಸರ್ಪದೋಷದ ಪ್ರಭಾವ 4ನೇ ಮನೆಯಲ್ಲಿ ಕೇತು ಭಗವಾನರು ಸಿಂಹರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ, ಸಿಂಹರಾಶಿಗೆ ಕೇತು ಶತ್ರು ಆಗೋದ್ರಿಂದ ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಹಾರ ಅಥವಾ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು, ದೇವಿ ದೇವಾಲಯಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಸಮಯದಲ್ಲಿ ಸ್ವಲ್ಪ ನೀವು ಉದ್ಯೋಗ ಮಾಡುವ ಕಡೆ ತುಂಬ ಏರುಪೇರು ಬರ್ತದೆ, ಬದಲಾವಣೆಗಳ ಸಾಧ್ಯತೆ ಇರ್ತದೆ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಅವಕಾಶ ತುಂಬ ಬಲವಾಗಿದೆ. ಈ ಅವಕಾಶದ ಸದುಪಯೋಗವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ನಿಮ್ಮ ರಾಶಿಗೆ ದೂರ ಪ್ರಯಾಣ ಹೋಗುವ ಅವಕಾಶಗಳು ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಪಟ್ಟ ದೊಡ್ಡವರು ಅಥವಾ ಗುರು ಹಿರಿಯರು ನಿಮಗೇನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಆ ಹಣ ನಿಮ್ಮ ಕೈಗೆ ಬರೋವರೆಗೂ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ. ಆ ಹಣಕಾಸು ಪೂರ್ಣ ಬಂದ ನಂತರ ನೀವು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರದ ಕಡೆ ಗಮನ ಹರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಯಾಕೆಂದರೆ ಶನಿ ಭಗವಾನರ ಪ್ರಭಾವ 11ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಅಂದ್ಕೊಂಡಷ್ಟು ಫಾಸ್ಟಾಗಿ ಹಣ ಬರೋಲ್ಲ. ಬರಬೇಕು, ನಿಮ್ಮದೇ ಹಣ ನಿಮಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ, ಆದರೆ ಅವರಿಗೆ ಆ ಟೈಮ್ಗೆ ಅಡ್ಜಸ್ಟ್ ಆಗೋದಿಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನ ಆಗೋದು, ಏರಿಳಿತ ಆಗುವ ಸಾಧ್ಯತೆಗಳಿರೋದ್ರಿಂದ ಆ ಪೂರ್ತಿ ಅವ್ರು ಏನು ಹೇಳಿರ್ತಾರೋ ಅದು ನಿಮ್ಮ ಕೈಗೆ ಸೇರೋವರೆಗೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಹಾಗೆ ವಿಶೇಷವಾಗಿ ನೀವು ಮಾಡಬೇಕಾದದ್ದು ಅಂತಂದರೆ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು ಅಥವಾ ಭಾನುವಾರಗಳಂದು ರಾಹು ಕಾಲದ ಸಮಯದಲ್ಲಿ ದೇವಿ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಬರ್ತದೆ. ಹಾಗೆ ಈ ಸಮಯದಲ್ಲಿ ಏನಾದರೂ ನಿಮಗೆ ಆಕಸ್ಮಿಕ ಧನ ಪ್ರಾಪ್ತಿ ಯೋಗ ಸಾಧ್ಯತೆಯೂ ಇದೆ. ಅಥವಾ ಭೂಮಿ ತೆಗೆದುಕೊಳ್ತಕ್ಕಂಥ ಅವಕಾಶ ಬರ್ಬೋದು. ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸು ಇನ್ಯಾವುದಾದ್ರೂ ಇದ್ದರೆ ಅದು ನಿಮ್ಮಂತೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಅಥವಾ ನೀವೇನಾದರೂ ವಿದೇಶ ಯೋಗ, ದೂರ ಪ್ರಯಾಣ ಹೋಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಇವಕ್ಕೆಲ್ಲದಕ್ಕೂ ಒಳ್ಳೆಯ ಸಮಯ ಬಂದಿರ್ತದೆ. ಈ ಸಮಯದಲ್ಲಿ ಆ ಅವಕಾಶಗಳನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಳ್ಳಿ. ವಾಹನಗಳಲ್ಲಿ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ
ಜಾಗರೂಕತೆಯನ್ನು ವಹಿಸಿ ನಿಮ್ಮ ಒಡವೆ ವಸ್ತ್ರಗಳಾಗಿರ್ಬೋದು, ವಾಹನ ಆಗಿರ್ಬೋದು ಅಥವಾ ಅತ್ಯಮೂಲ್ಯವಾದ ವಸ್ತುಗಳ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ನಿಮ್ಮ ಕುಟುಂಬದಲ್ಲಿ ಏನೇ ಮನಸ್ತಾಪ ಬಂದರೂ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕುಟುಂಬದವರಿಗೆ ಯಾರಿಗೆ ಯಾವುದೇ ರೀತಿ ನೋವಾಗದಂತೆ, ಅವರ ಮನಸ್ಸು ವಿಚಲಿತವಾಗದಂತೆ ಅನ್ವಯ ಮಾಡಿಕೊಂಡು ನೀವು ಮುಂದೆ ಹೋದರೆ ತುಂಬ ಉತ್ತಮವಾದಂಥ ಫ್ಯೂಚರ್ ಇದೆ. ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇರೋದರಿಂದ ಯಾವುದೇ ರೀತಿಯ ಆತಂಕ ಪಡಬೇಕಾಗಿಲ್ಲ. ಆದರೆ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸಾಧ್ಯ ಆದಷ್ಟು ನೀವು ದೇವಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡೋದ್ರಿಂದ ನಿಮ್ಮ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಆಂಜನೇಯನ ದೇವಸ್ಥಾನದಲ್ಲೂ ಹಾಗೂ ಗಣಪತಿ ದೇವರಿಗೂ ಪೂಜೆ ಕೊಡೋದು ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.